ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲರಿಗೂ ಉಪಯುಕ್ತವಾಗಿರುವಂತಹ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಹಲವಾರು ದಿನಗಳಿಂದ ನನ್ನ ಚಾನಲ್ನಲ್ಲಿ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದರು, ನಮಗೆ ಗೃಹಜ್ಯೋತಿ ಸ್ಕೀಮ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡಿ ಅಂತ ಹೇಳಿ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ. ಆಲ್ರೆಡಿ ನೀವು ಅಪ್ಡೇಟ್ ಮಾಡಿ ಗೃಹಜ್ಯೋತಿಯಿಂದ ಲಾಭ ಪಡೆದುಕೊಳ್ಳೋರಾಗಿರ್ಬೋದು, ಅದರಲ್ಲಿ ಆಧಾರ್ ಏನಾದರೂ ಅಪ್ಡೇಟ್ ಮಾಡೋದಿದ್ದರೆ ಹೇಗೆ ಮಾಡೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಅಥವಾ ನೀವೇನೂ ಗೃಹಜ್ಯೋತಿ ಸ್ಕೀಮ್ನ ಲಾಭವನ್ನು ಪಡೆದುಕೊಳ್ದಿದ್ರೆ ನೀವು ಈ ವಿಡಿಯೋನ ನೋಡಿ ಅಪ್ಲೈ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪ್ರತಿ ತಿಂಗಳು ಕರೆಂಟ್ ಬಿಲ್ಲು ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಹೊಸದಾಗಿ ಯಾರಾದರೂ ಬೇರೆ ಕಡೆ ಬಾಡಿಗೆ ಮನೆ ಇರ್ಬೋದು, ನೀವು ಸ್ವಂತ ಮನೆಯಲ್ಲಿರ್ಬೋದು, ಆದರೂ ಕೂಡ ಎರಡೂ ರೀತಿಯವರು ಕೂಡ ಅಪ್ಲೈ ಮಾಡ್ಬೋದಾಗಿದೆ. ಹಾಗೂ ಹೊಸದಾಗಿ ಯಾರಾದರೂ ಬೆಂಗಳೂರಿಗೆ ಬಂದಿದ್ದೀರಾ, ಇವಾಗ ಅಪ್ಲೈ ಮಾಡಬೇಕು, ಅಥವಾ ಬೇರೆ ಕಡೆ ಹೋಗಿದ್ದೀರಾ, ಇಷ್ಟು ದಿವಸ ತೊಗೊಂಡಿರಲಿಲ್ಲ, ಇವಾಗ ಅಪ್ಲೈ ಮಾಡಬೇಕು ಅನ್ನೋರಿಗೆ ನಾನು ಈ ವಿಷಯನ ತಿಳಿಸ್ಕೊಡ್ತಿದ್ದೀನಿ. ಇದು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೂ ಯೂಸ್ಫುಲ್ ಆಗುತ್ತೆ. ನೀವು ಆಲ್ರೆಡಿ ಅಪ್ಲೈ ಮಾಡಿದರೂ ಕೂಡ ನಿಮ್ಮ ಏನು ಫ್ಯಾಮಿಲಿ ಗ್ರೂಪ್ಸ್ ಇರುತ್ತೆ ಅಂಥ ಕಡೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಯಾರ್ಯಾರು ಇನ್ನೂ ಅಪ್ಲೈ ಮಾಡ್ಕೊಂಡಿಲ್ವೋ, ಈ ಯೋಜನೆಯ ಫಲವನ್ನು ಪಡೆದುಕೊಂಡಿಲ್ವೋ ಅವರೆಲ್ಲರೂ ಈ ವಿಷಯದಿಂದ ಗೃಹಜ್ಯೋತಿಯಿಂದ ಕರೆಂಟ್ ಬಿಲ್ ಝೀರೋ ಆಗೋ ಥರ ನೋಡ್ಕೊಳ್ಬೋದಾಗಿದೆ. ನಾನು ಕೂಡ ಇದರ ಮೂಲಕ ಅಪ್ಲೈ ಮಾಡಿ ಈ ಗೃಹಜ್ಯೋತಿ ಯೋಜನೆಯ ಫಲವನ್ನು ಪಡೆದುಕೊಂಡಿದ್ದೀನಿ. ಈ ಯೋಜನೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಇದಕ್ಕೆ ನೀವು BPL ಕಾರ್ಡ್ದಾರರಾಗಿರ್ಬೇಕು ಅನ್ನೋ ಯಾವುದೇ ಅವಶ್ಯಕತೆ ಇರೋದಿಲ್ಲ. ಹಾಗೂ ಈಸಿಯಾಗಿ ನೀವು ಕರೆಂಟ್ ಬಿಲ್ಲನ್ನು ಝೀರೋ ಆಗಿ ಮಾಡ್ಕೊಳ್ಬೋದು. ಆನ್ಲೈನಲ್ಲೇ ಕೂಡ ಅಪ್ಲೈ ಮಾಡ್ಕೊಳ್ಬೋದಾಗಿದೆ. ಅದು ಹೇಗೆ ಅನ್ನೋದನ್ನು ಫುಲ್ಲಾಗಿ ತೋರಿಸ್ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ. ಮೊದಲನೇದಾಗಿ ನೀವು ಇದನ್ನು ಮೊಬೈಲಿಂದನಾದರೂ ಮಾಡ್ಬೋದು, ಅಥವಾ ಲ್ಯಾಪ್ಟಾಪಿಂದನಾದರೂ ಮಾಡ್ಬೋದು, ಅಥವಾ ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ಒಂದು ಸಿಸ್ಟಮಲ್ಲಿ ಕೂಡ ಅಪ್ಲೈ ಮಾಡ್ಬೋದಾಗಿದೆ. ಸೊ ಮೊಬೈಲಿಂದ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದಾಗಿದೆ. ಏನು ಮಾಡಬೇಕಂದ್ರೆ, ನೀವು ಗೂಗಲನ್ನು ಕ್ರೋಮನ್ನು ಓಪನ್ ಮಾಡಿಬಿಟ್ಟು, ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಬೇಕಾದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. bescom.karnataka.government.in ಈ ನೆಕ್ಸ್ಟ್ ಬರೋ ನಂಬರನ್ನೆಲ್ಲ ಟೈಪ್ ಮಾಡೋದು ಬೇಡ, ಜಸ್ಟ್ bescom.karnataka.government.in ಅಂತ ಇಲ್ಲಿ ಟೈಪ್ ಮಾಡಿ. ಈ ಟೈಪ್ ಮಾಡಿದ ತಕ್ಷಣ ನಿಮಗೆ ಈ ಲಿಂಕ್ ಓಪನ್ ಆಗ್ಬೋದು. ನೀವು ಹೇಳ್ಬೋದು ನಮ್ಮದು ಬೆಸ್ಕಾಮ್ ಅಲ್ಲ, ಬೇರೆ ಇದಕ್ಕೆ ಬರುತ್ತೆ, ಮಂಗಳೂರಿದ್ದು ಅಥವಾ ಹುಬ್ಬಳ್ಳಿದ್ದು ಅಂತ. ಸೊ ಅವರು ಕೂಡ ಫಸ್ಟ್ ಇಲ್ಲಿಗೆ ಬನ್ನಿ. ಯಾಕಂದರೆ ಗೃಹಜ್ಯೋತಿಗೆ ಅಪ್ಲೈ ಮಾಡೋ ಲಿಂಕ್ ಓಪನ್ ಆಗೋದು ಇಲ್ಲಿಂದ. ನೀವು ಆ ಲಿಂಕಿಗೆ ಹೋದ್ಮೇಲೆ ನಿಮ್ದು ಯಾವುದು ಎಲೆಕ್ಟ್ರಿಸಿಟಿ ಬೋರ್ಡ್ ಇರುತ್ತೋ ಅದನ್ನು ಚೂಸ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. bescom.karnataka.government.in ಅಂತ ನೀವು ಟೈಪ್ ಮಾಡಿದ ತಕ್ಷಣ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇನ್ನೊಂದು ವಿಷಯ ಅಂದರೆ, ಈ ಗೃಹಜ್ಯೋತಿ ಅಪ್ಲಿಕೇಶನ್ಗೆ ಯಾವುದೇ ರೀತಿಯ ಹಣ ಇರೋದಿಲ್ಲ. ಸೊ ಹಾಗಾಗಿ ಕೆಲವು ಫೇಕ್ ವೆಬ್ಸೈಟ್ಗಳು ಕೂಡ ಇದ್ದಾವೆ. ಅಲ್ಲಿ ಹೋಗಿಬಿಟ್ಟು ಸುಮ್ಮನೆ ಅಪ್ಲೈ ಮಾಡಿ ದುಡ್ಡು ಕಟ್ಟಿ ಎಲ್ಲ ನಷ್ಟ ಮಾಡ್ಕೊಳ್ಬೇಡಿ. ನಾನು ಹೇಳಿರುವಂಥ ವೆಬ್ಸೈಟನ್ನು ಕ್ಲಿಕ್ ಮಾಡಿದರೆ ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದರಲ್ಲಿ ಆ ಗೃಹಜ್ಯೋತಿ ಸ್ಕೀಮ್ನ ಆದೇಶ ಪ್ರತಿಗಳು ಕೂಡ ಇದುವರೆಗೇನು ರಿಲೀಸ್ ಆಗಿದೆ ಅದೆಲ್ಲ ಕೊಟ್ಟಿದ್ದಾರೆ. ಅವೆಲ್ಲ ನಮಗೆ ಬೇಡ. ಕೆಳಗಡೆ ಲಾಸ್ಟ್ ಲೈನಲ್ಲಿ ಗೃಹಜ್ಯೋತಿ ಸ್ಕೀಮ್, ಕ್ಲಿಕ್ ಹಿಯರ್ ಟು ಅಪ್ಲೈ ಥ್ರೂ ಸೇವಾ ಸಿಂಧು ಪೋರ್ಟಲ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಮೊದಲು ಸೇವಾ ಸಿಂಧು ಪೋರ್ಟಲ್ಗೆ ಡೈರೆಕ್ಟು ಲಿಂಕ್ ಕೊಟ್ಟಿದ್ದರು, ಆದರೆ ರೀಸೆಂಟಾಗಿ ಇವಾಗ ಅದನ್ನು ಚೇಂಜ್ ಮಾಡಿ ಈ ಬೆಸ್ಕಾಮ್ ಲಿಂಕಿಂದನೇ ಸೇವಾ ಸಿಂಧು ಲಿಂಕ್ಗೆ ಬರೋ ಥರ ಕೊಟ್ಟಿದ್ದಾರೆ ರೀಡೈರೆಕ್ಷನ್ನ. ಸೊ ನೀವು ನೋಡ್ಬೋದು, ಸೇವಾ ಸಿಂಧು gs.karnataka.government.in ಇದು ಓಪನ್ ಆಗುತ್ತೆ ವೆಬ್ಸೈಟು. ಸೊ ಇಲ್ಲಿ ನೀವು ನೋಡ್ಬೋದು, ಎಲ್ಲ ರೀತಿಯ ಕರ್ನಾಟಕ ರಾಜ್ಯ ಸರ್ಕಾರದ ಏನೇನು ಯೋಜನೆಗಳಿದೆ ಎಲ್ಲದೂ ಇದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆ ಎಲ್ಲ ರೀತಿಯದು ಇದೆ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಗೃಹಜ್ಯೋತಿ ಯೋಜನೆ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ನಿಮ್ಗೇನಾದರೂ ಬೇರೆ ಯೋಜನೆಗಳಿಗೆ ಹೇಗೆ ಅಪ್ಲೈ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಬೇಕಂತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅದರ ಮೇಲೆ ಕೂಡ ನಾನು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಸೊ ಸದ್ಯಕ್ಕೆ ನಾವು ಗೃಹಜ್ಯೋತಿ ನೋಡ್ತಿರೋದ್ರಿಂದ ಇಲ್ಲಿ ಗೃಹಜ್ಯೋತಿ ಅಂತ ಇದೆಯಲ್ವಾ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಗೃಹಜ್ಯೋತಿ ಯೋಜನೆ ನೋಂದಣಿಗೆ ಲಿಂಕ್ ಕ್ಲಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಥರ ನಾವು ನೋಂದಣಿ ಮಾಡ್ಕೊಳ್ಬೋದಾಗಿದೆ. ಇನ್ನೇನಾದರೂ ನೀವು ಏನಾದರೂ ಲಿಂಕನ್ನು ಬೇರೆ ಕಡೆ ಮಾಡಬೇಕು, ಬೇರೆ ಇದು ಅಡ್ರೆಸ್
ಅಡ್ರೆಸ್ಗೆ ಅಥವಾ ಬೇರೆ ಕಡೆ ಇದು ಕರೆಂಟ್ ಬಿಲ್ ಬರೋದಕ್ಕೆ ಚೇಂಜ್ ಮಾಡ್ಕೊಳ್ಬೇಕಂತಿದ್ರೆ ಅಲ್ಲಿ ಫಸ್ಟು ಡಿ ಲಿಂಕ್ ಅಂತ ಆಪ್ಷನ್ ಇದೆ. ಡಿ ಲಿಂಕ್ ಮಾಡಿಕೊಂಡು ಮತ್ತೆ ಹೊಸದಕ್ಕೆ ಲಿಂಕ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ನಾನು ಇವಾಗ ಸದ್ಯಕ್ಕೆ ಲಿಂಕ್ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ. ಏನಾದ್ರು ಚೇಂಜ್ ಮಾಡ್ಕೊಳ್ಳೋದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಿರೋಂಗೆ ಫಸ್ಟ್ಗೆ ನಿಮ್ಗೆ ಈ ಥರ ಅಪ್ಲಿಕೆಂಟ್ ಡೀಟೇಲ್ಸ್ ಅಂತ ಓಪನ್ ಆಗುತ್ತೆ. ಇದರಲ್ಲಿ ಪ್ರಿಫರ್ಡ್ ಲ್ಯಾಂಗ್ವೇಜು ಹಾಕೊಬೋದು. ಸೊ ಕನ್ನಡ ಇಂಗ್ಲೀಷ್ 2 ಆಪ್ಷನ್ ಇರುತ್ತೆ. ಸೊ ಯಾವ್ದು ಬೇಕಾದರೂ ನೀವು ಚೂಸ್ ಮಾಡ್ಕೊಬೋದು. ನಾನು ಇಂಗ್ಲೀಷಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ. ಆಮೇಲೆ ನಾನು ಹೇಳ್ದಂಗೆ ಎಸ್ಕಾಮ್ ನೇಮ್, ನಾವು ಇವಾಗ ಬೆಸ್ಕಾಮಿಂದ ಲಿಂಕಿಂದ ಇಲ್ಲಿಗೆ ಬಂದಿದ್ರೂ ಕೂಡ ನಮ್ದು ಯಾವುದು ಎಲೆಕ್ಟ್ರಿಸಿಟಿ ಬೋರ್ಡ್ ಇರುತ್ತೋ ಅದನ್ನು ಚೂಸ್ ಮಾಡ್ಕೊಳ್ಳೋ ಅವಕಾಶ ಇಲ್ಲಿರುತ್ತೆ. ಸೊ ಹಾಗಾಗಿ ನೀವು ಏನು ನಾವು ಬೆಸ್ಕಾಮ್ ಅಡಿ ಬರಲ್ಲ, ನಮ್ಮದು ಮೆಸ್ಕಾಮ್ ಅಡಿ ಬರುತ್ತೆ ಅಂದ್ರೂ ಕೂಡ ಈ ಲಿಂಕನ್ನು ಯೂಸ್ ಮಾಡ್ಕೊಳ್ಬೋದಾಗಿದೆ. ಈ ಲಿಂಕ್ ಅದು ಬರೀ ಈ ಪೇಜಿಗೆ ನ್ಯಾವಿಗೇಟ್ ಆಗೋಕ್ಕೆ ಯೂಸ್ ಮಾಡೋಂಥ ಲಿಂಕ್. ಸೊ ಅದರಿಂದ ಏನೂ ಡಿಫರ್ ಆಗಲ್ಲ. ನೀವು ಇಲ್ಲಿ ಬಂದ ಮೇಲೆ ನೀವು ಇದನ್ನು ಚೂಸ್ ಮಾಡ್ಕೊಳ್ಬೋದು. ನಿಮ್ಮದು ಯಾವುದು ಎಲೆಕ್ಟ್ರಿಸಿಟಿ ಬೋರ್ಡ್ ಇರುತ್ತೋ ಅದನ್ನು ಚೂಸ್ ಮಾಡ್ಕೊಳ್ಬೋದು, ಹೀಗೆ ಬೆಸ್ಕಾಮ್ ಅಂತ. ಆಮೇಲೆ ಅಕೌಂಟ್ ಐ ಡಿ. ಈ ಅಕೌಂಟ್ ಐ ಡಿ ಅನ್ನೋದೇನಿದೆ ಇದು ನಿಮ್ಮದು ಕರೆಂಟ್ ಬಿಲ್ಲಲ್ಲಿ ಸಿಗುತ್ತೆ. ನಿಮಗೆ ನಿಮ್ಮ ಲಾಸ್ಟ್ ಮಂತಿನ ಕರೆಂಟ್ ಬಿಲ್ಲನ್ನು ನೀವು ಚೆಕ್ ಮಾಡಿದರೆ ಅದರಲ್ಲಿ ನಿಮಗೆ ಕ್ಲಿಯರ್ ಆಗಿ ಒಂದು ಅಕೌಂಟ್ ಐ ಡಿ ಅಂತ ಇರುತ್ತೆ. ಆ ನಂಬರನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಆಮೇಲೆ ನೆಕ್ಸ್ಟು ನಿಮಗೆ ಅಕೌಂಟ್ ಹೋಲ್ಡರ್ ನೇಮ್ ಇನ್ ಎಸ್ಕಾಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಮ್ಯಾಂಡೇಟರಿ ಆಗಿರುತ್ತೆ. ಏನೇನು ಸ್ಟಾರ್ ಹಾಕಿರ್ತಾರೆ ನೋಡಿ ಆ ಎಲ್ಲ ಇನ್ಫಾರ್ಮೇಷನು ಮ್ಯಾಂಡೇಟರಿ ಆಗಿರುತ್ತೆ. ನಾನಲ್ಲಿ ಫಿಲ್ ಮಾಡೋಕ್ಕೆ ಹೋಗ್ತಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಹೇಳ್ದಾಗೆ ನಾನು ಆಲ್ರೆಡಿ ಸಬ್ಮಿಟ್ ಮಾಡಿಬಿಟ್ಟು ಇದರ ಫಲವನ್ನು ಪಡ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಏನು ಅಕೌಂಟ್ ಹೋಲ್ಡರ್ ಯಾರ ಹೆಸರಲ್ಲಿ ಕರೆಂಟ್ ಬಿಲ್ ಇರುತ್ತೆ ಇದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್ ಕೆಲವರು ಬಾಡಿಗೆ ಮನೇಲಿ ಇರ್ತಾರೆ, ಅವ್ರು ಕರೆಂಟ್ ಬಿಲ್ ಕಟ್ತಿರ್ಬೋದು, ಆದರೆ ಕರೆಂಟ್ ಬಿಲ್ ಅಕೌಂಟ್ ಹೆಸರು ಓನರ್ ಹೆಸರಲ್ಲಿರುತ್ತೆ. ಸೊ ಆವಾಗ ನೀವು ಯಾರ ಹೆಸರಲ್ಲಿ ಕರೆಂಟ್ ಬಿಲ್ಲಲ್ಲಿ ಯಾವ ಹೆಸರು ಬಂದಿರುತ್ತೆ ನೋಡಿ ಆ ಹೆಸರನ್ನೇ ಕೊಡಬೇಕು. ಅಥವಾ ಕೆಲವ್ರದ್ದು ಜಾಯಿಂಟ್ ಅಕೌಂಟ್ ಇದ್ದರೆ ಜಾಯಿಂಟ್ ಅಕೌಂಟ್ ನೇಮ್ ಬರುತ್ತೆ, ಆ ಫುಲ್ ನೇಮನ್ನು ಕೊಡಬೇಕಾಗಿರುತ್ತೆ. ಕರೆಂಟ್ ಬಿಲ್ಲಲ್ಲಿ ಏನು ಹೆಸರಿದೆಯೋ ಅದನ್ನೇ ಕೊಡಬೇಕು. ಆಮೇಲೆ ಅಕೌಂಟ್ ಹೋಲ್ಡರ್ ಅಡ್ರೆಸ್ ಆ್ಯಸ್ ಪರ್ ಎಸ್ಕಾಮ್, ಇದನ್ನು ಕೂಡ ನೀವು ಕರೆಂಟ್ ಬಿಲ್ಲಲ್ಲಿ ನೋಡಿದರೆ ಹೆಸರಾದ ತಕ್ಷಣ ಕೆಳಗಡೆ ಅದರಲ್ಲಿ ಅಡ್ರೆಸ್ಸು ಮೆನ್ಷನ್ ಮಾಡಿರ್ತಾರೆ ಕರೆಂಟ್ ಬಿಲ್ಲಲ್ಲಿ. ಆ ಅಡ್ರೆಸ್ಸನ್ನೇ ಕೊಡಬೇಕಾಗುತ್ತೆ. ಅದರಲ್ಲಿ ಏನು ಅಡ್ರೆಸ್ ಇರುತ್ತೋ ಅದೇ ಸೇಮ್ ಅಡ್ರೆಸ್ಸನ್ನು ಕೊಡಬೇಕಾಗುತ್ತೆ. ಟೈಪ್ ಆಫ್ ಆಕ್ಯುಪೆನ್ಸಿ, ಸೊ ಇಲ್ಲಿ ನಾನು ಹೇಳ್ದಂಗೆ ಇದೂ ಚೂಸ್ ಮಾಡೋಕ್ಕೆ ಆಪ್ಷನ್ ಇದೆ. ಟೈಪ್ ಆಫ್ ಆಕ್ಯುಪೆನ್ಸಿಯಲ್ಲಿ ನೀವು ಇಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಹೇಳ್ದಾಗೆ ನೀವು ಓನರ್ ಆಗಿರ್ಬೋದು ಅಥವಾ ಬಾಡಿಗೆದಾರರಾಗಿರ್ಬೋದು, ಅಥವಾ ಫಾರ್ ಎಕ್ಸಾಂಪಲ್ಲು ಇವಾಗ ನಿಮ್ಮ ಪೇರೆಂಟ್ಸ್ ಯಾರೋ ಊರಲ್ಲಿರ್ತಾರೆ, ಅವ್ರಿಗೋಸ್ಕರ ನೀವು ಇದನ್ನು ಮಾಡಬೇಕು, ಅವ್ರಿಗೆ ಗೊತ್ತಿರಲ್ಲ ಅಂದರೆ ನೀವು ಅವ್ರ ಫ್ಯಾಮಿಲಿ ಮೆಂಬರ್ ಅಂತ ಚೂಸ್ ಮಾಡಿಕೊಂಡು ಕೂಡ ಮಾಡ್ಬೋದು, ಇದನ್ನು ಸಬ್ಮಿಟ್ ಮಾಡ್ಬೋದಾಗಿದೆ. ಅವ್ರ ಹೆಸರು, ಓನರ್ ಹೆಸರು ಮತ್ತು ಈ ಏನು ಅಕೌಂಟ್ ಹೋಲ್ಡರ್ ನೇಮ್ ಇರುತ್ತಲ್ಲ ಅದನ್ನು ಹಾಕ್ಬೇಕಷ್ಟೆ. ಅದು ಬಿಟ್ಟರೆ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ನಾನು ಹೇಳ್ದಂಗೆ ನೀವು ಓನರ್ ಆಗಿದ್ರು ಅಥವಾ ನೀವು ಬಾಡಿಗೆ ಮನೇಲಿದ್ದರೆ ಇಬ್ಬರು ಕೂಡ ನೀವು ಅಪ್ಲೈ ಮಾಡ್ಬೋದಾಗಿದೆ. ಸೊ ಇಬ್ಬರು ಅಂದರೆ ಒಂದೇ ಅಕೌಂಟ್ ಐ ಡಿಗೆ ಮಲ್ಟಿಪಲ್ ಮೆಂಬರ್ಸ್ ಅಪ್ಲೈ ಮಾಡೋಕ್ಕಾಗೋದಿಲ್ಲ, ಅದನ್ನು ತಿಳ್ಕೊಳ್ಬೇಕು. ಒಂದು ಅಕೌಂಟ್ ಐ ಡಿಗೆ ಒಬ್ಬರು ಒಂದೇ ಸಲ ಲಿಂಕ್ ಮಾಡೋಕ್ಕಾಗೋದು. ಆಮೇಲೆ ನೆಕ್ಸ್ಟು ಆಧಾರ್ ನಂಬರ್. ಆಧಾರ್ ನಂಬರು ಕೂಡ ಮ್ಯಾಂಡೇಟ್ರಿ ಆಗಿರುತ್ತೆ. ಈ ಆಧಾರ್ ನಂಬರು ಯಾರು ಅಪ್ಲೈ ಮಾಡ್ತಿದ್ದಾರಲ್ವ ಇಲ್ಲಿ ಅವ್ರದ್ದು ಆಧಾರ್ ನಂಬರ್ ಆಗಿರುತ್ತೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮದು ಅಕೌಂಟ್ ಐ ಡಿ ಓನರ್ ಹೆಸರಿನಲ್ಲಿದ್ದರೂ ನೀವು ಅಪ್ಲೈ ಮಾಡ್ತಿದ್ರೆ ನಿಮ್ಮ ಅಕೌಂಟ್ ಆಧಾರ್ ನಂಬರ್ ಕೊಡಬೇಕಾಗುತ್ತೆ. ಇಷ್ಟು ಆಧಾರ್ ನಂಬರ್ ಇದೆಲ್ಲ ಎಂಟರ್ ಮಾಡಿ ಕೆಳಗಡೆ ಐ ಅಗ್ರಿ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಈ ಒಂದು ವೆರಿಫಿಕೇಷನ್ ಇರುತ್ತೆ, ಈ ನಂಬರನ್ನೇ ಇಲ್ಲಿ ಕೆಳಗಡೆ ಟೈಪ್ ಮಾಡಿ ಸಬ್ಮಿಟ್ ಅಂತ ಒತ್ತಿದ್ರಾಯ್ತು. ಸಬ್ಮಿಟ್ ಅಂತ ಒತ್ತಿದ ತಕ್ಷಣ ನಿಮ್ಗೊಂದು OTP ಬರುತ್ತೆ. ನೀವು ಆಧಾರ್ ನಂಬರಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೊಂದು OTP ಬರುತ್ತೆ. ಆ OTPನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಲಿಂಕ್ ಆಗುತ್ತೆ, ಹಾಗೂ ಒಂದು ನೋಟಿಫಿಕೇಷನ್ ಕೂಡ ಬರುತ್ತೆ. ಆಮೇಲೆ ಅದು ನೆಕ್ಸ್ಟ್ ಮಂತ್ ಕರೆಂಟ್ ಬಿಲ್ಲಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.